ಕ್ಯಾನ್ಸರ್ ಸೇರಿದಂತೆ ಇನ್ನಿತರ ಕಾಯಿಲೆಗಳು ಬರ್ತಾ ಇದೆ. ಈಗಲೇ ನಿಮ್ಮ ಎದುರುಗಡೆ ಪ್ರಗತಿ ಪರಿಶೀಲನೆ ಸಭೆಯಲ್ಲಿ ಪರಿಸರ ಇಲಾಖೆ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೇನೆ. ದದ್ದಲ್ರವರು, ಶಿವರಾಜ್ ಪಾಟೀಲ್ ಅವರು, ನಮ್ಮ ಇನ್ನೋರ್ವ ಹಿರಿಯ ಶಾಸಕರಾದಂಥ ಬಾದರ್ಲಿ ಅವರು ಈ ವಿಷಯ ನಮ್ಮ ಗಮನಕ್ಕೆ ತಂದಿದ್ದಾರೆ. ಎಲ್ಲ ಕೆಮಿಕಲ್ ಫ್ಯಾಕ್ಟ್ರಿಗಳು ಇವತ್ತು ಅವೆಲ್ಲವನ್ನು ತಪಾಸಣೆ ಮಾಡಿ ನಮ್ದೇನು ಗೈಡ್ಲೈನ್ ಇದೆ ಅದನ್ನು ಅವರು ಫಾಲೋ ಮಾಡ್ತಾ ಇದ್ದಾರೆ ಇಲ್ಲ ನೋಡಿಕೊಂಡು ಅದನ್ನು ಉಲ್ಲಂಘನೆ ಮಾಡಿದರೆ ಅವರ ಮೇಲೆ ಕಠಿಣವಾದಂಥ ಕಾನೂನು ರೀತಿಯ ಕ್ರಮ ಜರುಗಿಸ್ತೇವೆ. ನಿಮ್ಮ ಇಲಾಖೆಯವರು ಎಷ್ಟು ಭೂಮಿ ಅರಣ್ಯಕ್ಕೆ ಸೇರಿದೆ, ಏನ್ ಸೇರಿದೆ ಅನ್ನುವಂಥದ್ದು ಅಧಿಕಾರಿಗಳು ವಿಸಿಟ್ ಮಾಡಿ ನೋಡಿ. ಯಾವುದೂ ದಾಖಲೆ ಇಲ್ಲದೆ, ಯಾವುದೂ ಸಬೂಬಿಲ್ಲದೆ ಅಥವಾ ಇವತ್ತು ಈ ರೀತಿ ಆರೋಪ ಮಾಡೋದು ಸರಿಯಲ್ಲ. ದಾಖಲೆ ಕೊಟ್ರೆ ಅದ್ರ ಬಗ್ಗೆನೂ ದಾಖಲೆಯಲ್ಲಿ ಅರಣ್ಯ ಅದಕ್ಕೆ ಅದ್ರ ಬಗ್ಗೆನೂ ನಮ್ಮ ಇಲಾಖೆ ಅಧಿಕಾರಿಗಳು ನೋಡಿ ಆ ತರ ಇದ್ರೆ ಇವತ್ತು ಮುಂದಿನ ಕ್ರಮ ಆಗ್ತದೆ. ಈಗ ನಾ ಹೇಳ್ತಾ ಇದ್ದೇನೆ, ಅವ್ರು ನಾ ಹೇಳಿದ್ದು ಮಾಡದೇ ಇದ್ರೆ ಅಧಿಕಾರಿಗಳ ಮೇಲೆ ಕ್ರಮ ಆಗ್ತದೆ. ಸೇರಿದಂತೆ ಇನ್ನಿತರ ಕಾಯಿಲೆಗಳು ಬರ್ತಾ ಇದೆ. ಈಗಲೇ ನಿಮ್ಮ ಎದುರುಗಡೆ ಪ್ರಗತಿ ಪರಿಶೀಲನೆ ಸಭೆಯಲ್ಲಿ ಪರಿಸರ ಇಲಾಖೆ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೇನೆ. ದದ್ದಲ್ರವರು, ಶಿವರಾಜ್ ಪಾಟೀಲ್ ಅವರು, ನಮ್ಮ ಇನ್ನೋರ್ವ ಹಿರಿಯ ಶಾಸಕರಾದಂಥ ಬಾದರ್ಲಿ ಅವರು ಈ ವಿಷಯ ನಮ್ಮ ಗಮನಕ್ಕೆ ತಂದಿದ್ದಾರೆ. ಎಲ್ಲ ಕೆಮಿಕಲ್ ಫ್ಯಾಕ್ಟ್ರಿಗಳು ಇವತ್ತು ಅವೆಲ್ಲವನ್ನು ತಪಾಸಣೆ ಮಾಡಿ ನಮ್ದೇನು ಗೈಡ್ಲೈನ್ ಇದೆ ಅದನ್ನು ಅವರು ಫಾಲೋ ಮಾಡ್ತಾ ಇದ್ದಾರೆ ಇಲ್ಲ ನೋಡಿಕೊಂಡು ಅದನ್ನು ಉಲ್ಲಂಘನೆ ಮಾಡಿದರೆ ಅವರ ಮೇಲೆ ಕಠಿಣವಾದಂಥ ಕಾನೂನು ರೀತಿಯ ಕ್ರಮ ಜರುಗಿಸ್ತೇವೆ. ಗಮನಕ್ಕೆ ತಂದಿದ್ದೀರಿ. ಅಧಿಕಾರಿಗಳಿಗೆ ನಾನು ಸೂಚನೆ ಕೊಟ್ಟಿದ್ದೇನೆ. ಇನ್ನು ಮುಂದೆ ನಮ್ಮ ಇಲಾಖೆಯಲ್ಲಿ ಏನು ಅಭಿವೃದ್ಧಿ ನಡೀತಾ ಇದೆ ಅಥವಾ ದೂರುಗಳು ಬಂದರೂ ಇನ್ನೊಂದು ವಿಷಯ ಇರ್ಬೋದು, ನಿಮಗೆ ಪ್ರಕಟಣೆ ಮುಖಾಂತರ ಸಂಪರ್ಕ ಮಾಡಿ ಮಾಧ್ಯಮದವರನ್ನು ವಿಶ್ವಾಸದಲ್ಲಿ ತೆಗೆದುಕೊಂಡು ಎಲ್ಲ ವರದಿಗಳನ್ನು ಇವತ್ತು ನಿಮಗೆ ಕೊಡುವಂಥ ವ್ಯವಸ್ಥೆ ಮಾಡಿ ಅನ್ನುವಂಥ ಸೂಚನೆ ಕೊಟ್ಟಿದ್ದೇನೆ. ಕೆಮಿಕಲ್ ಫ್ಯಾಕ್ಟರಿಗಳು ಹೆಚ್ಚಾಗಿದೆ.